ಎಲ್ಲರಿಗೂ ನಮಸ್ಕಾರ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಈ 4 ಸಾಲುಗಳು ಎಷ್ಟು ಅರ್ಥಗರ್ಭಿತವಾಗಿದೆ ಎಂದರೆ ಇದನ್ನು ಖಂಡಿತ ನಾವು ಜೀವನದಲ್ಲಿ ತಿಳ್ಕೊಳ್ಳುವಂಥ ಈ 4 ಸಾಲುಗಳು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಜೀವನನ ನಡೆಸ್ಕೊಂಡು ಹೋಗಬೇಕು. ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನ ಹೆಣವನ್ನು ನೀನೇ ಹೊತ್ತು ಸಾಗಿಸಬೇಕು. ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಿನ್ನೊಡಲೆಚ್ಚಿತೆ ಜಗದ ತಂಟೆಗಳೇ ಸೌದೆಯುರಿ. ನಿನ್ನೊಡಲೆಚ್ಚಿತೆ ಜಗದ ತಂಟೆಗಳೇ ಸೌದೆಯುರಿ. ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ನಿನ್ನ ಜೀವನದ ಭಾರವನ್ನು ನೀನೇ ಹೊತ್ತು ಸಾಗಿಸಬೇಕು. ನಿನ್ನ ಜೀವನದ ಭಾರವನ್ನು ನೀನೇ ಹೊತ್ತು ಸಾಗಿಸಬೇಕು. ಆ ಭಾರವನ್ನು ಹೊರಲು ನಿನ್ನ ಅಣ್ಣ ತಮ್ಮಂದಿರುಗಳನ್ನು ಕರೆದು ಅವರು ಬರದಿದ್ದರೆ ಅಳುವುದೇಕೆ. ಆ ಭಾರವನ್ನು ಹೊರಲು ನಿನ್ನ ಅಣ್ಣ ತಮ್ಮಂದಿರುಗಳನ್ನು ಕರೆದು ಅವರು ಬರದಿದ್ದರೆ ಅಳುವುದೇಕೆ. ನಿನ್ನ ದೇಹವೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ. ನಿನ್ನ ದೇಹವೇ ಚಿತೆ ಜಗದ ತಂಟೆಗಳೇ ಸೌದೆಯುರಿ. ನಿನಗೆ ತರ್ಪಣ ಮಣ್ಣಿನಿಂದ. ನಿನಗೆ ತರ್ಪಣ ಮಣ್ಣಿನಿಂದ. ನಿನ್ನ ಸಂಸಾರದ ಭಾರವನ್ನು ನೀನೇ ಹೊರು. ನಿನ್ನ ಸಂಸಾರದ ಭಾರವನ್ನು ನೀನೇ ಹೊರು. ಬೇರೆಯವರ ಸಹಾಯವನ್ನು ಕೋರಬೇಡ. ನಿನ್ನ ಸಂಸಾರದ ಭಾರವನ್ನು ನೀನೇ ಹೊರು. ಬೇರೆಯವರ ಸಹಾಯವನ್ನು ಕೋರಬೇಡ. ಎಷ್ಟು ಅದ್ಭುತವಾದ ಅರ್ಥಗರ್ಭಿತವಾದ ಈ 4 ಸಾಲುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತ ಇದನ್ನು ನಾವು ತಿಳ್ಕೊಂಡಿರಬೇಕು. ನಮಸ್ಕಾರ.